ಹಲೋ. ಹಲೋ ಪ್ರವೀಣ್ ಭಾಯಿ, ಆರಾಮಿದ್ದೀರಾ? ಹಾಂ ಆರಾಮ್. ಅಣ್ಣ, ನಿನ್ನೆ ನಿಂಬೆಗುಂದಿ ಹೋರಿ ಹಬ್ಬಕ್ಕೆ ಹೋಗಿದ್ರಲ್ಲ? ಹಾಂ ಹೋಗಿದ್ದೆ ನಿನ್ನೆ ನಿಂಬೆಗುಂದಿ ಹೋರಿ ಹಬ್ಬಕ್ಕೆ. ಎಷ್ಟು ಹೋರಿ ಹಿಡಿದ್ರಣ್ಣ? ನಿನ್ನೆ 21 ಹೋರಿ ಹಿಡಿದೆ. 21 ಹೋರಿ ಅಣ್ಣ? ಪ್ರೈಸ್ ಏನಾದರೂ ಕೊಟ್ಟಿದ್ದಾರಲ್ಲ ಅಣ್ಣ? ಅವರು 10,000 ರೂಪಾಯಿ ಇಟ್ಟಿದ್ರು ಕಮಿಟರ್ ಪ್ರೈಸು. ಪ್ರಥಮ ಬಹುಮಾನವಾಗಿ ನನಗೆ 10,000 ರೂಪಾಯಿ ಕೊಟ್ಟರು. 21 ಹೋರಿಗಳನ್ನು ಹಿಡಿದು ಅಡಗಂಟಿಯ ಪ್ರವೀಣ್ ಅವರು ಪ್ರಥಮ ಬಹುಮಾನವನ್ನು ಪಡೆದಿರ್ತಾರೆ. ದಯಮಾಡಿ ಶಾಂತ ರೀತಿಯಿಂದ ಸಹಕಾರ ಕೊಡ್ರಿ. ದ್ವಿತೀಯ ಬಹುಮಾನ ಅಣ್ಣ? ದ್ವಿತೀಯ ಬಹುಮಾನ ಮುಬಾರಕ್ 16 ಹೋರಿ ಹಿಡಿದಿದ್ದ. ಅವನಿಗೆ 8,000 ರೂಪಾಯಿ ಕೊಟ್ಟರು. ಮತ್ತು ತೃತೀಯ ಬಹುಮಾನ ಆಗಿ ಹರೀಶ ಕೋಡ, ಅವನು 8 ಹೋರಿ ಹಿಡಿದಿದ್ದ. ಅವನಿಗೆ ತೃತೀಯ ಬಹುಮಾನ ಆಗಿ 6,000 ರೂಪಾಯಿ ಕೊಟ್ಟರು. ಹಬ್ಬ ಚೆನ್ನಾಗಿ ಸೂಪರ್ ಆಯ್ತು. ಆಮೇಲೆ ನಿಮಗೆ ಯಾವ್ದಣ್ಣ ಕಷ್ಟ ಹಿಡಿಯೋದ್ರಲ್ಲಿ ಯಾವ್ದಾದ್ರು ಕಷ್ಟ ಆಯ್ತಾ ಹೋರಿ? ಹಾ, ಒಂದು ವಿಡಿಯೋ ಇದೆ ನಿನ್ನೆ ಚಿಕ್ಕಂಬೂರ್ದು ಹೋರಿದು. ಭಾರಿ ರ್ಯಾಶ್ ಇತ್ತು. ಅದು ತಿರುಗ್ಸ್ ಎಲ್ಲ ಹಾಯೋದು. ಅದು ಒಂಥರ ಮಜಾನೇ ಸಿಕ್ತು ನನಗೆ. ಯಾಕಂದ್ರೆ ಅಂತ ಹೋರಿಗಳನ್ನ ಹಿಡಿದ್ರೆ ಸ್ವಲ್ಪ ಹೆಸರಾಗೋದು. ಆದ್ರೆ ಕೊಯ್ದು ಬಿಡ್ಲಿಲ್ಲ. ಅದೇ ಒಂದು ನನಗೆ ಕಷ್ಟ ಅನ್ಸಿರೋದು. ಅಣ್ಣ, ನೀವು ಹೋರಿ ವಿಡಿಯೋನ ನೀವು ಸ್ಟೇಟಸ್ ಗಿಟೇಸ್ ಹಾಕ್ತಿರಲ್ಲ ನಿಮ್ಮ ಇನ್ಸ್ಟಾದಲ್ಲಿ, ಯಾರಾದ್ರೂ ಕಮೆಂಟ್ ಏನಾದ್ರು ಬ್ಯಾಡ್ ಕಮೆಂಟ್ ಮಾಡ್ತಾರಾ? ಈ ನಮ್ ಹೋರಿ ಹಿಡಿದ ಹಂಗೆ ಹಿಂಗೆ ಅಂತ ಏನಾದ್ರು? ಇಲ್ಲ, ಯಾರು ಬ್ಯಾಡ್ ಕಮೆಂಟ್ ಮಾಡಲ್ಲ. ಯಾಕಂದ್ರೆ ನಾವು ನಿಯತ್ತಿಂದ ಹಿಡಿದಿರ್ತೀವಿ. ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಮಾತ್ರ ತೆಗಿತಾನೆ ನಾನು. ಅಣ್ಣ ಪ್ಲೀಸ್ ಅಣ್ಣ ತೆಗಿಯೋಣ ನಮ್ಮ ಹೋರಿ ಅಂದ್ರೆ. ಬ್ಯಾಡ್ ಕಮೆಂಟ್ ಹಾಕಿದ್ರೆ ನಾವು ರಿಯಾಕ್ಷನ್ ಮಾಡ್ತೀವಿ ಅವ್ರಿಗೆ. ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಮಾತ್ರ ತೆಗಿತೀನಿ. ಬ್ಯಾಡ್ ಕಮೆಂಟ್ ಹಾಕಿದ್ರೆ ಮತ್ತೆ ಮುಂದೆ ಅದು. ಆಮೇಲೆ ಇನ್ನೊಂದ್ ಮಾತಣ್ಣ, ನೀವ್ ಹಿಡಿದಿರ್ತೀರಾ ಹೋರಿ, ಹೌದಾ? ಹೌದು. ಯಾರೋ ವಿಡಿಯೋ ಮಾಡಿರ್ತಾರೆ. ಈಗ ಹೋರಿ ಮಾಲೀಕ ಬೇಜಾರಾಗಿರ್ತಾನೆ, ಹೋರಿ ಹಿಡಿದಿರ್ತೀರಿ ನೀವು, ಓಕೆನಾ? ನಿಮ್ ಮೇಲೆ ಬೇಜಾರಾಗಿರಲ್ಲ ಅವನು, ಬಟ್ ಏನೋ ಹೋರಿ ಹಿಡಿದ್ರಂತ ಬೇಜಾರಾಗಿರ್ತಾರೆ. ಈಗ ಕೆಲವೊಬ್ರು ಅವ್ರಿಗೆ ಉರ್ಸಕ್ಕೋಸ್ಕರ ಆ ಸ್ಟೇಟಸ್ ನಿಮ್ ಕಡೆಯಿಂದ ಡೌನ್ಲೋಡ್ ಮಾಡ್ಕೊಂಡು ಅವ್ರಿಗೆ ಉರಿಲಿ ಅಂತ ಹೇಳಿ ಇಡ್ತಾರೆ. ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅವರಿಗೆ ಅವರು ಒಂದು ಹೋರಿ ಕಟ್ಟಿ ಹಬ್ಬ ಮಾಡಿ ತೋರ್ಸ್ಲಿ ದಮ್ಮಿದ್ರೆ ಮತ್ತೊಬ್ರಿಗೆ ಉರ್ಸೋದನ್ ಬಿಡ್ಲಿ. ಅದು ಗಂಡಸ್ತನಲ್ಲ. ಯಾಕಂದ್ರೆ ಈಗಿನ ಕಾಲದಲ್ಲಿ ಬಹಳ ಆಗ್ತಾ ಇದೆ. ಅವ್ರಿಗೆ ಒಂದ್ ಸ್ವಲ್ಪ ಅರ್ಥ ಆಗ್ಬೇಕು. ಹೌದೌದು. ಅವ್ರದ್ದು ಹೋರಿ ಹಿಡಿದ್ಮೇಲೆ ಅವ್ರಿಗೆ ಗೊತ್ತಾಗತ್ತೆ. ಅಂತರ್ ಹೋರಿನ ನಾವು ಫಸ್ಟ್ ಹಿಡಿಯೋದು. ಈಗ ರೆಡಿ ಮಾಡಿರ್ತಾರೆ. ಈಗ ಒಬ್ಬನು ಫೋನ್ ಮಾಡಿ ಅಣ್ಣ ಅವ್ನ ಹೊರಿ ಹಿಡಿ ಇವನ್ ಹೊರಿ ಹಿಡಿ ಅಂದ್ರೆ ಫಸ್ಟ್ ಯಾರು ಹೇಳ್ತಾರ ಅವನದೇ ಹೊರಿ ಹಿಡಿಬೇಕು ನಾವು. ಅದು ಪೈಲ್ವಾನ್ ಅನ್ಸ್ಕೊಂಡಕ್ ಒಂದು ಬೆಲೆ ಇರ್ಬೇಕು. ಅವ್ರ ಮಾತು ಕೇಳಿ ಮತ್ತೊಬ್ರ ಹೊರಿ ಹಿಡಿಬಾರ್ದು. ಅಂದ್ರೆ ಈಗ ನೀವು ಪೈಲ್ವಾನ್ರಿಗೆ ಹೇಳಕ್ ಇಷ್ಟಪಡೋದೇನಪ್ಪಾ ಅಂದ್ರೆ, ಯಾರು ಅಮೌಂಟ್ ತಗೊಂಡು ಅವ್ರ ಹಿಡಿತೀನಿ ಇವ್ರ ಹೊರಿ ಹಿಡಿತೀನಿ ಅಂತ ಹೇಳಿ ತಗೋಬಾರ್ದು. ಹೌದು. ಅವ್ರ ಹೊರಿ ಹಿಡಿ ಇವ್ರ ಹೊರಿ ಹಿಡಿ ಅಂತ ಯಾರು ಹೇಳ್ತಾರೆ ಹೇಳಿದನ್ ಹೊರಿನ ಫಸ್ಟ್ ಹಿಡಿಬೇಕು. ಅದು ಪೈಲ್ವಾನ್ ಕರೆಕ್ಟ್ ಆಗಿ. ಅದೇ ನಿಯತ್ತಿನ ಪೈಲ್ವಾನ. ಹೌದು. ಅದೇ ನೋಡ್ಲಿ ಪ್ರೋಣ ಟೋಟಲ್ ಎಷ್ಟು ಕೆಜಿ ಕೊಬ್ಬರಿ ಹರಿದ್ರಣ? ನಿನ್ನೆ 1 ಕ್ವಿಂಟಲ್ 25 ಕೆಜಿ ಆಗಿತ್ತು. 1 ಕ್ವಿಂಟಲಾ? 1 ಕ್ವಿಂಟಲ್ 25 ಕೆಜಿ. ಮತ್ತೆ ನಾಳೆ ಎಲ್ಲಿ ಹೋಗ್ತಾ ಇದ್ದೀರಣ್ಣ? ನಾಳೆ ಅದ ಊರ್ ಐತಲ್ಲ ಅದು ಹುಲ್ಗಡ್ಡಿ, ಅಲ್ಲೇ ಹೋಗ್ತದೆ. ಆಯ್ತಣ್ಣ, ಓಕೆ. 24 ಬಾಗನಕಟ್ಟಿ ಹೋಗ್ತಾನೆ. ಆಮೇಲೆ ನೋಡೋಣ ನೆಕ್ಸ್ಟ್. ಅಣ್ಣ, ಆ ಹೋರಿ ಹಬ್ಬಕ್ಕೆ ನೀವು ಹೋಗ್ತಿರಲ್ಲ, ಅವರು ಕಮಿಟರ್ ಕರೆದ್ರೆ ಅಷ್ಟೇ ಹೋಗ್ತೀರಾ ಅಥವಾ ನಿಮ್ ಮನ್ಸಿಂದ ಏನಾದ್ರು? ಇಲ್ಲ ಕಮಿಟರ್ ಕರೆದಂತ ಹೋಗಲ್ಲ, ಯಾರು ಹೇಳಿದ್ರು ಹೋಗಲ್ಲ. ನನ್ನ ಮನ್ಸು ಬಂತು ಅಂದ್ರೆ ನಾವು ಹೋಗ್ತಾ ಇರ್ತಾನೆ. ಆತರ ಡಿಮ್ಯಾಂಡ್ ಏನು ಇಲ್ಲ? ಇಲ್ಲ, ಡಿಮ್ಯಾಂಡ್ ಏನಿಲ್ಲ. ನಾವು ಕೆಲಸ ಇರಬಾರ್ದು, ಫ್ರೀ ಆಗಿರ್ಬೇಕು, ನಮಗೆ ಹೋಗೋ ಮನ್ಸು ಇರ್ಬೇಕು. ಆಯ್ತಣ್ಣ, ತುಂಬಾ ಥ್ಯಾಂಕ್ಸ್ ಅಣ್ಣ ನಮ್ ಜೊತೆ ಮಾತಾಡಿದ್ದಕ್ಕೆ. ಸರಿ, ಓಕೆ ಬಾಯ್. ಓಕೆ ಬಾಯ್.